ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಡವ ವಿರೋಧಿ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಡವ ವಿರೋಧಿ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಧರಣಿ ಸತ್ಯಾಗ್ರಹ ನಡೆಸುವುದರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ, ಕಲಬುರಗಿ ಜಿಲ್ಲೆಗೆ ಬರದ ಛಾಯೆ ಆವರಿಸಿದೆ. ಹೀಗಾಗಿ ಬಡ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪ್ರಸಂಗಗಳು ನಡೀತಾ ಇವೆ. ಸಮಯಕ್ಕೆ ವಾಡಿಕೆಯಂತೆ ಮಳೆ ಬಂದಿಲ್ಲ. ಹೀಗಾಗಿ ಎಲ್ಲ ಸಂಪೂರ್ಣ ಬೆಳೆ ನಾಶ ಆಗಿ ಹೋಗಿದೆ. ಬೆಳೆ ಪರಿಹಾರ ಕೊಡಬೇಕು. ಆಮೇಲೆ ಆತ್ಮಹತ್ಯೆ ಮಾಡಿಕೊಂಡಂಥ ರೈತರ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ನೀಡಬೇಕು. ಹಿಂಗಾರು ಮಳೆಗೆ ಮೋಡ ಬಿತ್ತನೆ ಕಾರ್ಯಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಬೀಜ ಮತ್ತು ರಸಗೊಬ್ಬರ ಉಚಿತವಾಗಿ ಕೊಡಬೇಕು ಅಂಥೇಳಿ ಅನೇಕ 10 ಬೇಡಿಕೆಗಳಿದ್ದಾವೆ. ವಿಶೇಷವಾಗಿ ನಮ್ಮ ಕಲಬುರಗಿಯಲ್ಲಿ ಹೆಸರಾಗಿರ್ಬೋದು, ಉದ್ದ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇಂಥ ಬೆಳೆಗಳು ಸಂಪೂರ್ಣ ನಾಶ ಆಗಿದ್ದಾವೆ. ಮತ್ತು ಈ ಭಾಗದ ಕೆಲವು ಕಡೆ ಕಬ್ಬುಗಳನ್ನು ರೈತ ಬಿತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆಯಾಗಿದೆ. ಭೀಮಾ ನದಿಗೆ 15 TMC ನೀರು ಬಿಡುಗಡೆ ಮಾಡಬೇಕಂತೇಳಿ ನಮ್ಮ ಒತ್ತಾಯ ಇದೆ. ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಶೀಘ್ರದಲ್ಲೇ ಮಾತುಕತೆ ನಡೆಸಿ ಈ ಭಾಗಕ್ಕೆ ಭೀಮಾ ನದಿ ನೀರನ್ನು ಬಿಡುಗಡೆ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತಾಯಿದ್ದೇನೆ. ಕೂಡಲೇ ಬರಗಾಲವೊಂದು ಘೋಷಣೆ ಮಾಡಿ ಬರಗಾಲದ ಕಾಮಗಾರಿ ಏನಿದೆ ಅದನ್ನು ಪ್ರಾರಂಭ ಮಾಡಬೇಕಂತೇಳಿ ತಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸರ್, ಒಂದು ತಿಂಗಳಿಂದ ಹಿಡಿದು ಹಲವಾರು ಸಂಘಟನೆಗಳು ಇದರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಆದರೆ ಇನ್ನೂ ಸರ್ಕಾರ ಇದ್ರ ಬಗ್ಗೆ ಯಾವ ಥರ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದಕ್ಕೆ ಏನಂತಾರೆ? ಈಗ ಕರ್ನಾಟಕ ಅಂತಂದರೂ ಒಂದೇ, ಒಂದು ದಕ್ಷಿಣ ಕರ್ನಾಟಕ, ಒಂದು ಉತ್ತರ ಕರ್ನಾಟಕ, ಅದರಲ್ಲಿ ಕಿತ್ತೂರು ಕರ್ನಾಟಕ ಅಂತ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ಕೊಂಡು ಈ ಭಾಗಕ್ಕೆ ಬಂದು ಇಲ್ಲಿನ ಏನು ಪರಿಸ್ಥಿತಿ ಇದೆ ರೈತರದ್ದು ಅನ್ನೋದು ತಿಳ್ಕೊಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿಗಳು ಅಲ್ಲೇ ತುಮಕೂರಿಗೆ ಹೋದೆ, ಚಿತ್ರದುರ್ಗಕ್ಕೆ ಹೋದೆ, ಅಲ್ಲೇ ಯಾವುದೇ ಕ್ರಮ ಇಲ್ಲಿ ಆಗಲಿಲ್ಲ. ರೈತರ ಸಭೆಗಳಾಗಲಿಲ್ಲ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮುಂಜಾಗ್ರತಾ ಕ್ರಮಗಳಾಗಿ ಯಾವುದೇ ಕೆಲಸ ಆಗಲಿಲ್ಲ. ಇನ್ನು ಕಲಬುರಗಿನಲ್ಲಿ ಅಂತರ್ಜಲ ಸಂಪೂರ್ಣವಾಗಿ ಕುಸಿದೆ. ಕುಡಿಯುವ ನೀರಿಂದು ವ್ಯವಸ್ಥೆ ಭಾಳ ಗಂಭೀರ ಆಗಿಬಿಟ್ಟಿದೆ. ಏನೋ ಟ್ಯಾಂಕರ್ನಲ್ಲಿ ನೀರು ಒದಗಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರಿಗೆ ನೀರು ಕೊಡಿಸ್ತಾ ಇದ್ದಾರೆ? ಭಾಳ ಕಷ್ಟದ ಸಮಯ ಆಗಿದೆ. ಆಮೇಲೆ ಜಾನುವಾರುಗಳಿಗೆ ಮೇವಿಲ್ಲ. ಮತ್ತು ಗೋಶಾಲೆಗಳು ತೆಗೆಸಬೇಕು, ನೀರಿನ ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಅವರಲ್ಲಿ ಭಾಳಷ್ಟು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಈ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಜರುಗಿಸ್ಬೇಕಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದ.